ಅಖಿಲ್ 40ನೆಯ ಜನ್ಮದಿನ ಆಚರಣೆಯನ್ನ ಮಾಡಿಕೊಡ್ತಾ ಇರುವ ಹೊತ್ತಿನಲ್ಲಿ ಚಪ್ಪಾಳೆಗಳು ತಾರಸಿ ಮುಟ್ಟಿದ್ವು. ಕೇಕ್ ಕೂಡ ಕತ್ತರಿಸಿದ್ರು. ಅಖಿಲ್ ಸಹೋದ್ಯೋಗಿ ಆಕಾಶ್ ಎಲ್ಲರಿಗೂ ಕೇಕ್ ಹಂಚಿದ್ರು. ಜನ್ಮದಿನಕ್ಕೆ ಶುಭ ಕೋರಿ ಪಾರ್ಟಿ ಕೊಡಿ ಅಂತ ಆಕಾಶ್ ಕೇಳಿದ್ರು. ಇನ್ನೊಬ್ಬ ಸಹೋದ್ಯೋಗಿ ಶಿಶಿರ್ ಕೂಡ ಸೇರಿಕೊಂಡು ಪಾರ್ಟಿಯನ್ನ ಕೊಡುವಂತ ಕೇಳಿದ್ರು. ಅದಕ್ಕೆ ಅಖಿಲ್ ಹೇಳಿದ್ದೇನೆಂದ್ರೆ, ನನಗೆ ಈಗ 40 ಆಗಿದೆ, ಇಲ್ಲಿಯವರೆಗೆ ರಿಟೈರ್ಮೆಂಟ್ಗೆ ಏನೂ ಉಳಿಸಿಲ್ಲ, ಇನ್ನಾದರೂ ಉಳಿತಾಯ ಮಾಡಬೇಕು ಅಂತಿದ್ರು. ಅದಕ್ಕೆ ಇನ್ನೊಬ್ಬ ಸಹೋದ್ಯೋಗಿ ಮಯೂರ್ ಒಪ್ಪಿಕೊಡ್ತಾರೆ. ರಿಟೈರ್ಮೆಂಟ್ ಬಗ್ಗೆ ಈ ವಯಸ್ಸಲ್ಲಿ ಯೋಚನೆ ಮಾಡ್ತಿರೋದು ಸರಿ ಇದೆ, ಆದ್ರೆ ರಿಟೈರ್ಮೆಂಟ್ಗೆ ಪ್ಲಾನಿಂಗ್ ಅಂತ ಯಾಕೆ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅನ್ನೋದು ಅವರ ಗೊಂದಲ. ರಿಟೈರ್ ಆದ್ಮೇಲೆ ಎಷ್ಟು ಹಣ ಬೇಕಾಗುತ್ತೆ ಎಂದು ಒಬ್ಬ ಮನುಷ್ಯನಿಗೆ ಹೇಗೆ ಗೊತ್ತಾಗುತ್ತೆ? ನೀವು ಸಂಪಾದನೆಯನ್ನು ಶುರು ಮಾಡಿದಾಗಲೇ ನಿಮ್ಮ ನಿವೃತ್ತಿ ಯೋಜನೆಯನ್ನು ಮಾಡೋದಕ್ಕೆ ಸರಿಯಾದ ಸಮಯ ಆಗಿರುತ್ತೆ. ಅಂದರೆ ನೀವು ಗಳಿಕೆಯನ್ನು ಶುರು ಮಾಡಿದಾಗಲೇ ನಿಮ್ಮ ನಿವೃತ್ತಿಗೆ ಅಂತ ಒಂದಷ್ಟು ಹಣವನ್ನು ಪ್ರತ್ಯೇಕವಾಗಿ ತೆಗೆದಿಡಬೇಕು. ನಿವೃತ್ತಿಯ ಪ್ಲ್ಯಾನಿಂಗಿಗೆ ಉತ್ತಮವಾದ ಸಮಯ ಅಂದರೆ ನಿಮ್ಮ 20ರ ಹರೆಯ. ಆಗ ನಿಮ್ಮ ಮೊದಲ ಸಂಬಳ ನಿಮ್ಮ ಕೈಗೆ ಬಂದಿರುತ್ತೆ. ಆ 20ರ ವಯಸ್ಸಿನಲ್ಲಿ ನೀವು ಯೋಜನೆ ಮಾಡಿಲ್ಲದೇ ಇದ್ದರೆ 30 ತುಂಬಿದಾಗಲಾದರೂ ಕೂಡ ಶುರು ಮಾಡಲೇಬೇಕು. ಆದರೆ ಈ ಪ್ರಕರಣದಲ್ಲಿ ಅಖಿಲ್ ತನ್ನ 40ನೆಯ ವರ್ಷದಲ್ಲಿ ರಿಟೈರ್ಮೆಂಟ್ ಪ್ಲಾನ್ ಮಾಡ್ತಾ ಇದ್ದಾರೆ. ತಡವಾಗಿ ಶುರು ಮಾಡಿದಷ್ಟು ಹೆಚ್ಚು ಉಳಿತಾಯ ಮತ್ತು ಹೂಡಿಕೆಯನ್ನು ಮಾಡಬೇಕಾಗತ್ತೆ. ನೀವು ಯಾವಾಗ ಗಳಿಸೋದಕ್ಕೆ ಶುರು ಮಾಡ್ತೀರೋ ಆಗಲೇ ನೀವು ಗಳಿಸದೇ ಇರುವ ಕಾಲಕ್ಕೆ, ಅಂದರೆ ನಿಮ್ಮ ನಿವೃತ್ತಿಯ ಕಾಲಕ್ಕೆ ಖರ್ಚು ಮಾಡೋದಕ್ಕೆ, ಉಳಿತಾಯ ಮಾಡೋದನ್ನು ಶುರು ಮಾಡಬೇಕು. ಕೆಲಸ ಮಾಡೋದಕ್ಕೆ ಸಾಧ್ಯವಾಗದೇ ಇದ್ದಾಗ ನೀವು ಆರಾಮಾಗಿ ಸಮಯ ಕಳೀಬೇಕು ಅಂತಾದರೆ ಕಷ್ಟಪಡುವ ಸಮಯದಲ್ಲಿ ಸ್ವಲ್ಪ ಹಣ ಉಳಿತಾಯ ಮಾಡಬೇಕಾಗತ್ತೆ. ರಿಟೈರ್ಮೆಂಟ್ ಪ್ಲಾನ್ ಮಾಡುವಾಗ ನಾವು ಕೆಲವು ಸಂಗತಿಗಳನ್ನು ಪರಿಗಣಿಸಬೇಕಾಗತ್ತೆ. ಯಾವ ವಯಸ್ಸಿನಲ್ಲಿ ನೀವು ನಿವೃತ್ತರಾಗಬೇಕು? 55 ಅಥವಾ 60? ನಿವೃತ್ತಿಯ ನಂತರ ಯಾವ ರೀತಿಯ ಜೀವನ ಶೈಲಿ ನಿಮಗೆ ಬೇಕು? ಸರಳ ಜೀವನವೇ ಅಥವಾ ಐಷಾರಾಮಿ ಜೀವನವೇ? ಇನ್ನು ವಯಸ್ಸಾಗುತ್ತಿದ್ದಂತೆಯೇ ಅನಾರೋಗ್ಯಗಳು ಕೂಡ ಬಂದು ದಾಳಿ ಇಡ್ತವೆ. ರಿಟೈರ್ಮೆಂಟ್ ಪ್ಲಾನಿಂಗ್ನಲ್ಲಿ ಅದರ ವೆಚ್ಚವನ್ನು ಕೂಡ ನೀವು ಸೇರಿಸಿಕೊಳ್ಳಿ. ರಿಟೈರ್ಮೆಂಟ್ ಸಮಯದಲ್ಲಿ ನಿಮಗೆ ಎಷ್ಟು ಮೊತ್ತ, ಎಷ್ಟು ಕಾಲದವರೆಗೆ ಹಣ ಬೇಕು? 40 साल में अगर आप अपने निवेश की यात्रा का शुभारंभ कर रहे हैं तो मुझे ये कहना होगा कि थोड़ी देर हो चुकी है, राइट? आइडियली आपको 20 साल की उम्र से, 24 साल की उम्र से, 25 साल की उम्र से इस रास्ते को चुन लेना चाहिए. निवेश का जो सफर है वो जल्द से जल्द शुरू किया जाए. आप जैसे ही कमाना शुरू करें, जैसे ही आपकी मासिक आय शुरू हो जाए, उसी समय से आपको अपनी निवेश की प्लानिंग करनी चाहिए. पर कोई बात नहीं, देर आए दुरुस्त आए. 40 साल की उम्र भी इतनी देर नहीं है. ಅಖಿಲ್ಗೆ 40 ವರ್ಷಗಳಾಗಿವೆ. 60ಕ್ಕೆ ರಿಟೈರ್ ಆಗಬೇಕು ಅಂದುಕೊಂಡಿದ್ದಾರೆ. ರಿಟೈರ್ಮೆಂಟ್ ಪ್ಲಾನಿಂಗ್ಗೆ ಅವರ ಬಳಿ 20 ವರ್ಷಗಳಿವೆ. ಅವರಿಗೆ ಸದ್ಯ 1 ಲಕ್ಷ ಸಂಬಳ ಬರ್ತಿದೆ. ಅವರ ಪ್ರತಿ ತಿಂಗಳ ಖರ್ಚು ವೆಚ್ಚ ಸುಮಾರು 50,000 ರೂಪಾಯಿ. ಹಣದುಬ್ಬರದ ಕಾರಣದಿಂದ ಈಗಿನ ಅವರ 50,000ದ ವೆಚ್ಚ 20 ವರ್ಷಗಳವರೆಗೂ ಹೀಗೆಯೇ ಇರುತ್ತೆ ಅಂತ ಹೇಳೋಕೆ ಆಗೋದಿಲ್ಲ. ಮಾರ್ಕೆಟ್ ರೆಗ್ಯುಲೇಟರ್ ಸೆಬಿಯ ವೆಬ್ಸೈಟ್ನಲ್ಲಿರುವ ಇನ್ಫ್ಲೇಷನ್ ಕ್ಯಾಲ್ಕುಲೇಟರ್ ಬಳಸಿಕೊಂಡು 20 ವರ್ಷಗಳ ನಂತರ ಅವರ ಈಗಿನ ಲೈಫ್ ಸ್ಟೈಲನ್ನು ಉಳಿಸಿಕೊಳ್ಳೋದಕ್ಕೆ ಪ್ರತಿ ತಿಂಗಳು ಎಷ್ಟು ಉಳಿತಾಯ ಮಾಡಬೇಕು ಎಂಬುದನ್ನು ನಾವು ಕಂಡುಕೊಳ್ಳಬಹುದು. ಸದ್ಯ ಅಖಿಲ್ ಅವರ ವೆಚ್ಚ ಪ್ರತಿ ತಿಂಗಳಿಗೆ 50,000 ಇದೆ. ಅಂದಾಜು ವಾರ್ಷಿಕ ಹಣದುಬ್ಬರ 6%. 20 ವರ್ಷಗಳ ನಂತರ 50,000 ರೂಪಾಯಿ ವೆಚ್ಚವೇ 1,60,000 ರೂಪಾಯಿ ಆಗಲಿದೆ. ಅಂದರೆ ಅಖಿಲ್ಗೆ ತನ್ನ ಕುಟುಂಬ ನಿರ್ವಹಣೆ ಮಾಡುವುದಕ್ಕೆ ಪ್ರತಿ ತಿಂಗಳು ಇಷ್ಟು ಹಣ ಬೇಕಾಗುತ್ತೆ ಎಂದು ಅರ್ಥ. 80 ವರ್ಷಗಳವರೆಗೆ ಅಖಿಲ್ ಬದುಕ್ತಾರೆ ಅಂತ ಊಹಿಸಿದ್ದಾರೆ. 60ರಿಂದ 20 ವರ್ಷಗಳವರೆಗೆ ಅಂದರೆ 80 ವರ್ಷಗಳಾಗುವವರೆಗೆ ಖರ್ಚು ಮಾಡೋದಕ್ಕೆ ಅವರಿಗೆ 3,84,00,000 ರೂಪಾಯಿ ಬೇಕಾಗುತ್ತೆ. ಲೆಕ್ಕಾಚಾರದಲ್ಲಿ 1,60,000 ಇಂಟು 12 ಸಮ 19,20,000. ಹೀಗೆ 19,20,000 ಇಂಟು 20 ಸಮ 3,84,00,000 ಆಗುತ್ತೆ. ರಿಟೈರ್ಮೆಂಟ್ಗೆ ಅಷ್ಟು ಹಣವನ್ನು ಹೊಂದಿಸುವುದು ಸಾಧ್ಯವೇ? ಇದಕ್ಕೆ ಉತ್ತರ ಹೌದು. ಇದು SIP ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ನ ಮೂಲಕ ಸಾಧ್ಯತೆ ಇದೆ. ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡಿದರೆ ಎಷ್ಟು ಹಣವನ್ನು ನೀವು ಹೊಂದಿಸಬಹುದು. ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳಿಂದ 12% ವಾರ್ಷಿಕ ರಿಟರ್ನನ್ನು ಗಳಿಸಬಹುದು ಅಂತ ಅಂದಾಜು ಮಾಡಲಾಗುತ್ತೆ. ಇನ್ನು ದೀರ್ಘಾವಧಿಯಲ್ಲಿ 15ರಿಂದ 16%ವರೆಗೆ ರಿಟರ್ನ್ಸನ್ನು ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳಿಂದ ನೀವು ಗಳಿಸಬಹುದು. ಸುಮಾರು 4 ಕೋಟಿ ಮಾಡೋದಕ್ಕೆ ಅಖಿಲ್ ಪ್ರತಿ ತಿಂಗಳು ಎಷ್ಟು ಹೂಡಿಕೆಯನ್ನು ಮಾಡಬೇಕು ಅಂತ ನಾವೀಗ ನೋಡೋಣ ಬನ್ನಿ. ಗೋಲ್ SIP ಕ್ಯಾಲ್ಕುಲೇಟರ್ ಪ್ರಕಾರ ಅಖಿಲ್ ಪ್ರತಿ ತಿಂಗಳು ಅಂದಾಜು 39,000 ರೂಪಾಯಿ ಹೂಡಿಕೆಯನ್ನು ಮಾಡಬೇಕು. ಆಗ 20 ವರ್ಷಗಳಲ್ಲಿ 3.84 ಕೋಟಿ ರೂಪಾಯಿ ಸಿಗುತ್ತೆ. 20 ವರ್ಷಗಳಲ್ಲಿ ಅಖಿಲ್ ಹಾಕುವ ಹಣ 93.16 ಲಕ್ಷ ರೂಪಾಯಿ ಆಗಿರುತ್ತೆ. ಅಂದಾಜು ವಾರ್ಷಿಕ ರಿಟರ್ನ್ 12% ಎಂದುಕೊಳ್ಳೋಣ.
ಅಖಿಲ್ ಇದನ್ನೇ 30 ವರ್ಷದಲ್ಲಿ ಶುರು ಮಾಡಿದರೆ ಅವರ ಬಳಿ 30 ವರ್ಷ ಅವಧಿ ಇರ್ತಿತ್ತು. ಆಗ ಅವರ ಮಾಸಿಕ SIP 11,000 ರೂಪಾಯಿ ಆಗಿರ್ತಿತ್ತು. ಈ ಅವಧಿಯಲ್ಲಿ ಅವರು 40 ಲಕ್ಷ ರೂಪಾಯಿ ಹೂಡಿಕೆಯನ್ನು ಮಾಡಿರ್ತಿದ್ರು. ಹೀಗಾಗಿ ಹೂಡಿಕೆಯನ್ನು ಎಷ್ಟು ಬೇಗ ಶುರು ಮಾಡ್ತೀರೋ ನಿಮ್ಮ ರಿಟರ್ನ್ ಕಾಂಪೌಂಡ್ ಆಗುವ ಸಾಧ್ಯತೆಯೂ ಹೆಚ್ಚಿರುತ್ತೆ. 30ರ ವಯಸ್ಸಿನಲ್ಲಿ ಹೂಡಿಕೆ ಮಾಡುವ ಅವಕಾಶವನ್ನು ಅಖಿಲ್ ಬಿಟ್ಟುಕೊಂಡ್ರು. ಈಗ ಅವರು ತನ್ನ 40ನೆಯ ವರ್ಷದಲ್ಲಿ ಹೂಡಿಕೆಯನ್ನು ಮಾಡಬೇಕಾಗಿದೆ. ಅವರಿಗೆ 1 ಲಕ್ಷ ರೂಪಾಯಿ ಸಂಬಳ ಇದೆ. ಈಗ ಅವರ 40% ಹಣ ಅಂದರೆ 40,000 ರೂಪಾಯಿ ರಿಟೈರ್ಮೆಂಟ್ ಪ್ಲಾನಿಂಗಿಗೆ ಹಾಕಬೇಕಾಗಿದೆ. ಇದು ಸುಲಭದ ವಿಷಯವಲ್ಲ. 20% ಸಂಬಳದಲ್ಲಿ ಅಂದರೆ 20,000ದಲ್ಲಿ ಅವರು ಹೂಡಿಕೆಯನ್ನು ಆರಂಭಿಸುತ್ತಾರೆ. ಪ್ರತಿ ವರ್ಷ ಸಂಬಳ ಏರಿಕೆಯಾದಾಗಲೂ ಅವರ SIP ಮೊತ್ತವನ್ನು ಹೆಚ್ಚಳ ಮಾಡಿಕೊಳ್ಳಬಹುದು. ಈ ವಯಸ್ಸಿನಲ್ಲಿ ಅಖಿಲ್ ಕೇವಲ ತಮ್ಮ ಇಕ್ವಿಟಿಯಲ್ಲಿ ಹೂಡಿಕೆ ಮಾಡಬೇಕೇ ಅಥವಾ ಡೆಟ್ ಮ್ಯೂಚುವಲ್ ಫಂಡ್ಗಳಲ್ಲೂ ಹಣವನ್ನು ಹಾಕಬೇಕೇ? तो सबसे अहम बात यहाँ पर है कि रिटायरमेंट का पोर्टफोलियो है आपका, बहुत लंबी अवधि का पोर्टफोलियो है. इसमें आप वोलेटिलिटी को हैंडल कर सकते हैं, थोड़ा रिस्क अज्यूम कर सकते हैं. यहाँ पर दरकार है अच्छे रिटर्न्स की. यहाँ पर हमें लिक्विडिटी की इतनी आवश्यकता नहीं है अंतरिम समय में. तो इस हिसाब से अगर मैं देखूं तो मैं थोड़ा सा रिस्की पोर्टफोलियो इक्विटी के अंदर में एक अग्रेसिव एलोकेशन यहाँ पर बताना चाहूंगा. 20 ವರ್ಷಗಳ ನಂತರ ನಿವೃತ್ತಿಗೆ 3.84 ಕೋಟಿ ರೂಪಾಯಿ ಕ್ರೋಢೀಕರಿಸುವುದಕ್ಕೆ ಮ್ಯೂಚುವಲ್ ಫಂಡ್ ಸ್ಕೀಮ್ಗಳಲ್ಲಿ ಅಖಿಲ್ ಹೂಡಿಕೆಯನ್ನು ಮಾಡಬಹುದು. ಈಗ ಅವರಿಗೆ ಎಷ್ಟು ರಿಟರ್ನ್ ಸಿಗುತ್ತದೆ ಅಂತ ನೋಡೋಣ. ನೋಡಿ, SIP ಹೊರತುಪಡಿಸಿ ನಿಮ್ಮ ಬಳಿ ಹೆಚ್ಚುವರಿ ಹಣವಿದ್ದರೆ ಅಂದರೆ FD ಮೆಚ್ಯೂರ್ ಆಗ್ತಾ ಇದ್ದರೆ ಅಥವಾ ಬೋನಸ್ ಸಿಕ್ಕಿದ್ರೆ ಇಕ್ವಿಟಿ ಮ್ಯೂಚುವಲ್ ಫಂಡ್ನಲ್ಲಿ ಲಂಪ್ಸಮ್ ಮೊತ್ತವನ್ನು ನೀವು ಹೂಡಿಕೆ ಮಾಡಬಹುದು. ಇದು ನಿಮ್ಮ ನಿವೃತ್ತಿ ಯೋಜನೆಯನ್ನು ಬೇಗ ಪೂರೈಸುವುದಕ್ಕೆ ಸಹಾಯ ಮಾಡುತ್ತೆ. ನೋಡಿ, ಅಖಿಲ್ ಅವರ ಹಾಗೆ ನೀವು ಕೂಡ ನಿಮ್ಮ 40ನೆಯ ವರ್ಷದಲ್ಲಿ ರಿಟೈರ್ಮೆಂಟ್ ಪ್ಲಾನ್ ಮಾಡ್ತಾ ಇದ್ದೀರಿ ಅಂತಾದರೆ ಹೂಡಿಕೆಯನ್ನು ಶುರು ಮಾಡೋದಕ್ಕೂ ಮೊದಲು ಕೆಲವು ಸಂಗತಿಗಳನ್ನು ಗಮನದಲ್ಲಿ ಇರಿಸಿಕೊಳ್ಳಿ. ಪರ್ಸ್ನಲ್ ಲೋನ್ ಇದ್ದರೆ, ಮನೆ ಕಾರು ಸಾಲ ಇದ್ದರೆ ಮೊದಲು ಅದನ್ನು ಮುಗಿಸಿಕೊಳ್ಳಿ. ಹಣದುಬ್ಬರವನ್ನು ಮೀರುವ ಹೂಡಿಕೆಯ ಆಯ್ಕೆಯನ್ನೇ ಯಾವತ್ತೂ ಮಾಡಬೇಕು. ಪ್ರತಿ ವರ್ಷವೂ ನಿಮ್ಮ ಹೂಡಿಕೆಯ ಪೋರ್ಟ್ಫೋಲಿಯೋವನ್ನು ರಿವ್ಯೂ ಮಾಡಿ ಮತ್ತು ಅಗತ್ಯವಿದ್ದರೆ SIPಯನ್ನು ಹೆಚ್ಚಳ ಮಾಡಿ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.